ಹಲೋ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿದ್ದೀರಾ ತಾನೇ? ಇವತ್ತಿನ ವಿಡಿಯೋದಲ್ಲಿ ಬ್ಯಾಟ್ಸ್ಗಳ ಬಗ್ಗೆ ಮಾತಾಡೋದಂತೆ. ಮೂರು ಬ್ಯಾಟ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗೂ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಟ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಬ್ಯಾಟಿಂಗ್ ಸ್ಟ್ರಾಟಜಿ ಯಾವ ಥರ ಇರಬೇಕು, ಬ್ಯಾಟಿಂಗ್ ಅಲ್ಲ ಬ್ಯಾಟ್ ಸ್ಟ್ರಾಟಜಿ ಆಗಿರಬೇಕು, ನನ್ನ ಐಡಿಯಾಸ್ ಏನಿದೆ, ನಾನು ಯಾವ ಥರ ಬ್ಯಾಟ್ ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ನಾನು ಯಾವ ಬ್ಯಾಟ್ಗಳನ್ನು ಯೂಸ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಆ್ಯಂಡ್ ಬಜೆಟ್ ಯಾವ ಥರ ಇರಬೇಕು, ದುಡ್ಡು ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಬೇಸಿಕಲಿ ನೀವು ನನ್ನ ಹತ್ರ ನೋಡ್ತಿದ್ರೆ ಈ 3 ಬ್ಯಾಟ್ಗಳಿದೆ. ಓಕೆ, ಐ ಡೋಂಟ್ ನೋ ಇಫ್ ಯು ಇಲ್ಲಿಂದ ಕಾಣಿಸ್ತಿದೆಯಲ್ಲ ಅಂತ. ಸೊ ಈ 3 ಬ್ಯಾಟ್ಗಳು ನನ್ನ ಹತ್ರ ಇದೆ. ಓಕೆ, ಈ 3 ಬ್ಯಾಟು ಬೇರೆ ಬೇರೆ ಉದ್ದೇಶದಿಂದ ತೊಗೊಂಡಿರೋದು. ಓಕೆ, ಸೊ ಉದ್ದೇಶ ಬೇರೆ ಆ್ಯಂಡ್ ಪರ್ಪಸ್ ಬೇರೆ. ಆ್ಯಂಡ್ ಈ ಬ್ಯಾಟ್ಗಳು ಹೇಗೆ ಈ ರೀತಿ ಇದೆ, ಇದಂತೂ ತುಂಬ ಓಲ್ಡ್ ಬ್ಯಾಟು ಆ್ಯಂಡ್ ದೆನ್ ಇದು ಕೂಡ ಸ್ವಲ್ಪ ಓಲ್ಡ್ ಬ್ಯಾಟು, ಇದು ಸ್ವಲ್ಪ ಹೊಸ ಬ್ಯಾಟು. ಓಕೆ, ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ಯಾಟ್ಗಳು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣಂತೆ. ಅದಾದಮೇಲೆ ನೀವು ಯಾವ ರೀತಿ ಬ್ಯಾಟ್ ಸೆಲೆಕ್ಟ್ ಮಾಡಬೇಕು, ನಿಮ್ಮ ಉದ್ದೇಶ ಹೇಗಿರಬೇಕು, ಆ್ಯಂಡ್ ಇಟ್ ಜಸ್ಟ್ ನಾಟ್ ಲೈಕ್ ಬಜೆಟು ಅದಷ್ಟೇ ಅಲ್ಲ, ಬ್ಯಾಟ್ ಹಿಂದೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಯಾವ ರೀತಿ ಪರ್ಪಸ್ಸು, ನಿಮ್ಮ ಬ್ಯಾಟಿಂಗ್ ಆರ್ಡರು, ತುಂಬಷ್ಟು ವಿಷಯಗಳು ಡಿಸೈಡ್ ಆಗುತ್ತೆ ಬ್ಯಾಟ್ ಪರ್ಚೇಸ್ ಮಾಡಬೇಕಾದ್ರೆ. ಓಕೆ, ಸೊ 1 by 1 ಈ ವಿಡಿಯೋದಲ್ಲಿ ಆರಾಮಾಗಿ ನೋಡೋಣ ಅಂತೆ, ಡೀಟೇಲಾಗಿ ನೋಡೋಣ ಅಂತೆ ಆ್ಯಂಡ್ ಡೀಟೇಲಾಗಿ ಮಾತಾಡೋದಂತೆ ಈ ವಿಡಿಯೋದಲ್ಲಿ. ಆ್ಯಂಡ್ ನೀವು ಕೂಡ ಏನಾದರೂ ಕಮೆಂಟ್ಸಲ್ಲಿ ಇದ್ದರೆ ಕೂಡ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಅದ್ರ ಬಗ್ಗೆಯೂ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಬೇಕಾದರೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಅಥವಾ ಕಮೆಂಟ್ಸಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಂತೆ ಒಂದೊಂದಾಗಿ ಬ್ಯಾಟ್ಗಳ ಬಗ್ಗೆ ತಿಳ್ಕೊಳ್ಳೋಂತೆ. ಬ್ಯಾಟ್ಗಳಲ್ಲಿ 2 ಥರ ವುಡ್ ಬರುತ್ತೆ. ಓಕೆ, ಸದ್ಯಕ್ಕೆ. ಓಕೆ, ಬೇಸಿಕಲಿ ಜನರಲಿ ಆ್ಯಂಡ್ ಬೇರೆ ಬೇರೆ ಹೊಸದಾಗಿ ಏನೇನೋ ಬರ್ತಾ ಇದೆ, ಬಟ್ ಜನರಲಿ 2 ಇದೆ. ಒಂದು ಕಾಶ್ಮೀರ್ ವಿಲ್ಲೋ ಅಂತಂದರೆ ವುಡ್. ಓಕೆ, ಆ್ಯಂಡ್ ಒಂದು ಇಂಗ್ಲೀಷ್ ವಿಲ್ಲೋ. ಅಗೇನ್ ಇಂಗ್ಲೀಷ್ ವಿಲ್ಲೋ ಏನಕ್ಕೆ ಅಂತ ಕರೀತಾರೆ ಅಂದರೆ, ಈ ವುಡ್ ಇದೇನಿದೆಯಲ್ಲ, ಈ ಮರ ಅದು ಇಂಗ್ಲೆಂಡಲ್ಲಿ ಬೆಳೆಯುತ್ತೆ. ಅಲ್ಲಿ ವೆದರ್ ಯಾವ ರೀತಿ ಇದೆಯಲ್ಲ, ಆ ವೆದರ್ಗೆ, ಆ ಅಟ್ಮಾಸ್ಫಿಯರ್ಗೆ ಆ ಗಿಡ ಅಲ್ಲೇ ಬೆಳೆಯುತ್ತೆ. ಸೊ ಹಾಗಾಗಿ ಅಲ್ಲಿಂದ ಆ ವುಡ್ ಬರುತ್ತೆ. ಸೆಕೆಂಡ್ ಬಂದು ಕಾಶ್ಮೀರ್ ವಿಲ್ಲೋ, ವಿಚ್ ಇಸ್ ನಮ್ಮ ಕಾಶ್ಮೀರಲ್ಲಿ ಬೆಳೆಯುವಂಥ ವುಡ್ ಅದು. ಸೊ ಆ 2 ರೀತಿ ಮರ ಇರುತ್ತೆ. ಈ ಮರದ, ಈ ವುಡ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ, ಸ್ಪಾಂಜ್ ಥರ ಸ್ಪ್ರಿಂಗ್ ಇರುತ್ತೆ. ನೀವು ಉಗುರಿಂದ ಕೂಡ ಕಿತ್ತು ಬಿಸಾಕ್ಬೋದು, ಆ ರೀತಿ ಇರುತ್ತೆ. ಬಟ್ ಬಾಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಅದು ಫೈಬರ್ಸ್ ಜಾಸ್ತಿ ಇರುತ್ತೆ, ಕಾಂಪ್ಯಾಕ್ಟ್ ಆಗಿ ಅದನ್ನು ಪುಷ್ ಮಾಡುತ್ತೆ. ಸೊ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಾಗಿ ಈ ವುಡ್ಡನ್ನು ಬ್ಯಾಟ್ ಮಾಡೋದ್ರಲ್ಲಿ ಬಳಸ್ತಾರೆ. ಓಕೆ, ಸೊ ನನ್ನ ಹತ್ರ 3 ಬ್ಯಾಟ್ ಇದೆ ಅಂತ ಹೇಳಿದೆ ನಾನು. ಓಕೆ, ಸ್ಪೆಷಲಿ ಈ ಬ್ಯಾಟ್ ಏನಿದೆ, ಇದು ಕಾಶ್ಮೀರ್ ವಿಲ್ಲೋ ಬ್ಯಾಟು, ಇದು ಇಂಗ್ಲೀಷ್ ವಿಲ್ಲೋ ಬ್ಯಾಟು ಆ್ಯಂಡ್ ಇದು ಇಂಗ್ಲೀಷ್ ವಿಲ್ಲೋ ಬ್ಯಾಟ್. ಓಕೆ, ಸೊ ಇದು ಬ್ಯಾಟ್ ಇದೆಲ್ಲ, ಇದು ನನ್ನ ಮ್ಯಾಚ್ ಬ್ಯಾಟ್. ಓಕೆ, ಮ್ಯಾಚ್ ಬ್ಯಾಟ್ ಯಾಕೆ ಅಂತ ಹೇಳ್ತೀನಿ. ಇದು ನನ್ನ ಪ್ರಾಕ್ಟೀಸ್ ಬ್ಯಾಟ್ ಆ್ಯಂಡ್ ಇದು ಕೂಡ ನನ್ನ ಪ್ರಾಕ್ಟೀಸ್ ಬ್ಯಾಟ್, ಇವಾಗ ಇಂಗ್ಲೀಷ್ ವಿಲ್ಲೋ ಬ್ಯಾಟು. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಒಂದು ಮ್ಯಾಚ್ ಬ್ಯಾಟ್ ಅಂತ ಇಟ್ಕೊಂಡಿರ್ತೀನಿ. ಆ ಮ್ಯಾಚ್ ಬ್ಯಾಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಹಾಗಾಗಿ ಅದನ್ನು ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ಕರೆಕ್ಟಾಗಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅದು ನನ್ನ ಒಂದು ಮ್ಯಾಚ್ ಬ್ಯಾಟ್ ಇರುತ್ತೆ. ಅದು ಬರೀ ನಾನು ಮ್ಯಾಚ್ ಆಡಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಓಕೆ, ಆ್ಯಂಡ್ ನನ್ನ ಪ್ರಾಕ್ಟೀಸ್ ಬ್ಯಾಟ್ಸ್ಗಳಿವು. ಒಂದು ಕಾಶ್ಮೀರ್ ವಿಲ್ಲೋ ಬ್ಯಾಟ್ ಆ್ಯಂಡ್ ಇದು ಒಂದು ಇಂಗ್ಲೀಷ್ ವಿಲ್ಲೋ ಬ್ಯಾಟ್. ಇದು ಕಡಿಮೆ ಪ್ರೈಸಲ್ಲಿ ಸಿಕ್ತು, ಬಟ್ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಬಟ್ ಪ್ರಾಕ್ಟೀಸ್ ಬ್ಯಾಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಯಾವಾಗಲೂ ಕಾಶ್ಮೀರ್ ವಿಲ್ಲೋ ಪ್ರಿಫರ್ ಮಾಡ್ತೀನಿ. ಹಾಗೂ ಮೇನ್ ರೀಸನ್ ಏನು ಅಂತಂದರೆ ಕಾಸ್ಟ್. ಓಕೆ, ನಿಮಗೆ 2,000 ಅಥವಾ 2,500 ರೂಪಾಯಿದಲ್ಲಿ ಒಳ್ಳೆ ಕಾಶ್ಮೀರ್ ವಿಲ್ಲೋ ಬ್ಯಾಟ್ ಸಿಗುತ್ತೆ, ಹುಡುಕಬೇಕಾಗುತ್ತೆ. ಓಕೆ, ಅಗೇನ್ ಚೆನ್ನಾಗಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಸೊ ಈ ಕಾಶ್ಮೀರ್ ವಿಲ್ಲೋ ಬ್ಯಾಟ್ ಇದೆಯಲ್ಲ, ಸ್ವಲ್ಪ ಹೆವಿ ಕೂಡ ಇದೆ ನನಗೆ. ಓಕೆ, ನಾನು ಪರ್ಪಸ್ಫುಲಿ ಸ್ವಲ್ಪ ಹೆವಿ ಬ್ಯಾಟ್ ಯೂಸ್ ಮಾಡ್ತೀನಿ ಪ್ರಾಕ್ಟೀಸಲ್ಲಿ. ಸೊ ಈ ಹೆವಿ ಬ್ಯಾಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಒಂಚೂರು ಸ್ಟ್ರೆಂತ್ ಕೂಡ ಸಿಗುತ್ತೆ ಬ್ಯಾಟ್ ಸ್ವಿಂಗಲ್ಲಿ ಎಕ್ಸೆಟ್ರಾ. ಓಕೆ, ಹೆವಿ ಬ್ಯಾಟನ್ನು ಯೂಸ್ ಮಾಡಿ ನಾನು ಲೈಟ್ ಬ್ಯಾಟ್, ನನ್ನ ಮ್ಯಾಚ್ ಬ್ಯಾಟ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿದಾಗ ನನಗೆ ತುಂಬ ಈಸಿ ಆಗುತ್ತೆ ಬ್ಯಾಟಿಂಗ್ ಮಾಡಲಿಕ್ಕೆ. ಓಕೆ, ದಟ್ ಈಸ್ 1 ರೀಸನ್. ಸೆಕೆಂಡ್ ರೀಸನ್, ನನ್ನ ಪ್ರಾಕ್ಟೀಸ್ ಬ್ಯಾಟ್ ಯೂಸ್ ಮಾಡೋದೇನು ಅಂತಂದರೆ, ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ನೋಡಿದರೆ ಯಾವುದೇ ಥರ ಬಾಲ್ ನಿಮ್ಗೆ ಸಿಗುತ್ತೆ, ಕ್ವಾಲಿಟಿ ಬಾಲ್ಸ್ ಇರೋಲ್ಲ. ಹಾಗಾಗಿ ನೀವು ಏನೋ ಪ್ಲಾಸ್ಟಿಕ್ ಬಾಲಲ್ಲಿ ಆಡ್ತೀರಾ ಅಥವಾ ಬೇರೆ ಬೇರೆ ಥರ ವೆದರ್ ಇರುತ್ತೆ. ಕೆಲವೊಂದು ಟೈಮ್ ಮಳೆ ಬಂದಾಗಲೂ ಆಡ್ತಿರ್ತೀರ, ಕೆಲವೊಂದು ಟೈಮ್ ಬಾಲ್ ಒದ್ದೆ ಆಗಿರುತ್ತೆ, ಹಂಗೆ ಬ್ಯಾಟಿಂಗ್ ಮಾಡ್ತಾ ಇರ್ತೀರ. ಕರೆಕ್ಟ್, ಅದೆಲ್ಲ ರೀಸನಿಂದ ಬ್ಯಾಟ್ ಡ್ಯಾಮೇಜ್ ಆಗುತ್ತೆ. ಸೊ ನಿಮ್ಮ ಒಳ್ಳೆ ಬ್ಯಾಟ್ನ ಡ್ಯಾಮೇಜ್ ಮಾಡೋದಕ್ಕಿಂತ ನೆಕ್ಸ್ಟ್ ಸ್ಟ್ರಾಟಜಿ ಏನಂದರೆ, ನಿಮ್ಮ ಕಾಶ್ಮೀರ್ ವಿಲ್ಲೋ ನಿಮಗೆ 2,000ದಲ್ಲಿ ಏನು ಸಿಗುತ್ತಲ್ಲ, ಆ ಬ್ಯಾಟ್ನ ಡ್ಯಾಮೇಜ್ ಮಾಡೋದು ಇನ್ನೂ ಒಳ್ಳೆಯದು. ಓಕೆ, ಸೊ ಡ್ಯಾಮೇಜ್ ಆಗುತ್ತೆ ಅಂತಲ್ಲ, ಬಟ್ ರಿಲೇಟಿವ್ಲಿ ರಿಸ್ಕ್ ಕಡಿಮೆ. ಓಕೆ, ಸೊ ಹಾಗಾಗಿ ನಾನು ಕಾಶ್ಮೀರ್ ವಿಲ್ಲೋ ಒಂದು ಪ್ರಾಕ್ಟೀಸ್ ಬ್ಯಾಟ್ನ ಪ್ರಿಫರ್ ಮಾಡ್ತೀನಿ. ಇದು ಒಂದು ಹೆವಿ ಬ್ಯಾಟ್. ನಂತರ ಇನ್ನೊಂದು ಕಾಶ್ಮೀರ್ ವಿಲ್ಲೋ ಬ್ಯಾಟ್ ಇದೆ, ವಿಚ್ ಇಸ್ ಲೈಟ್. ಅದು ಈ ರೀತಿ ಬ್ಯಾಟ್ ಥರ ಇದೆ, ಇದ್ರ ಎಷ್ಟು ವೇಟ್ ಇದೆಯಲ್ಲ ಅಷ್ಟೇ ವೇಟ್ ಇದೆ ಅದು. ಓಕೆ, ಸೊ ಹೆವಿ ಬ್ಯಾಟ್ ಆ ಥರ ಯೂಸ್ ಮಾಡ್ತೀನಿ ನಾನು, ಕಾಶ್ಮೀರ್ ವಿಲ್ಲೋ ಯೂಸ್ ಮಾಡ್ತೀನಿ. ಕಾಶ್ಮೀರ್ ವಿಲ್ಲೋದಲ್ಲಿ ನೀವು ನೋಡಿದ್ರೆ, ಸ್ವಲ್ಪ ಕ್ಯಾಮ್ರಾದಿಂದ ಹತ್ರ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಫೈಬರ್ಸ್ ನೋಡಿಸ್ತೀನಿ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಪಾರ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಈ ಪಾರ್ಟು ಇದು ಕಿತ್ತೋಗ್ತಾ ಇದೆಯಲ್ಲ, ಇದು ಕಿತ್ತೋಗೋ ರೀತಿ ನೋಡಿ. ಓಕೆ, ಇದು ಬೇರೆ ಥರ ಇದೆ. ಇದು
ಇಟ್ಸ್ ಓಕೆ, ದಿಸ್ ಇಸ್ ಡ್ಯಾಮೇಜ್. ಈ ಡ್ಯಾಮೇಜ್ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಓಕೆ, ಇದೇನು ದೊಡ್ಡ ವಿಷಯ ಅಲ್ಲ. ಇದನ್ನು ನಾನು ಒಂದು ಫೈಬರ್ ಟೇಪ್ ಹಾಕಿ ಕವರ್ ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ಅ ಬಿಗ್ ಡೀಲ್. ಇದು ವುಡ್ ಇದೇ ರೀತಿ ಬಿಹೇವ್ ಆಗುತ್ತೆ. ಓಕೆ, ಇದು ತುಂಬ ಡ್ಯಾಮೇಜ್ ಆಗಿಲ್ಲ, ಬಟ್ ಈ ವುಡ್ ಇದೇ ರೀತಿ ಬಿಹೇವ್ ಆಗುತ್ತೆ. ಓಕೆ, ಅದೇ ರೀತಿ ನೀವು ಈ ವುಡ್ನ ನೋಡಿದ್ರೆ ಇದು ಸುಮ್ಮನೆ ಲೈನ್ ಬೀಳ್ತಾ ಇರುತ್ತೆ, ಇಲ್ಲೂ ಕೂಡ ಡ್ಯಾಮೇಜ್ ಆಗಿದೆ, ಬಟ್ ದಿಸ್ ಇಸ್ ಓಕೆ. ಓಕೆ, ಅದು ಇನ್ನೊಂದು ವಿಷಯದ ಇನ್ನೊಂದು ಟಾಪಿಕ್ ಮುಂದೆ ಹೋಗ್ತಾ ಇದ್ದಂಗೆ ಹೇಳ್ತೀನಿ ನಿಮಗೆ. ಸೊ ಅದು ಒಂದು ಪರ್ಪಸ್. ಓಕೆ, ನೀವು ಬ್ಯಾಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ನೀವು ಯಾವ ಲೆವೆಲಲ್ಲಿ ಆಡ್ತಾ ಇದ್ದೀರಾ, ಫಸ್ಟ್ ಇಂಪಾರ್ಟೆಂಟ್. ಓಕೆ, ತುಂಬ ಹೈ ಲೆವೆಲಲ್ಲಿ ಆಡ್ತಾ ಇದ್ದೀರಾ, ನಾರ್ಮಲ್ ಆಡ್ತಾ ಇದ್ದೀರಾ, ಅದನ್ನು ತುಂಬ ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಬಜೆಟ್ ಎಷ್ಟು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಟ್ಸ್ ಇವಾಗ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಈ ಬ್ಯಾಟ್ ನಾನು ಆಲ್ಮೋಸ್ಟ್ ಲೈಕ್ 8-9 ಇಯರ್ಸ್ ಆಯಿತು ಈ ಬ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ರಿಪೇರ್ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೊಂದು ಚೂರಾಗಿದೆ. ಬಟ್ ಬ್ಯಾಟ್ ತುಂಬ ಚೆನ್ನಾಗಿ ಬಂತು ನನಗೆ. 10 ವರ್ಷ ಆಯಿತು, ಆಮೇಲೆ 8 ಇಯರ್ಸ್ ಆಯಿತು ಬ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಆ ಟೈಮಲ್ಲಿ ನಾನು ಐ ಥಿಂಕ್ 8-9,000 ರುಪೀಸ್, 9,000 ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ. ಆ್ಯಂಡ್ ಇವಾಗ ಇದ್ರ ಪ್ರೈಸ್ ಜಾಸ್ತಿ ಆಗಿರ್ಬೋದು, ಬಟ್ ಐ ಮೀನ್ ಇವಾಗ ಇದನ್ನ ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ ಲೈಕ್ 15-20,000 ಇದು ಬರುತ್ತೆ ಈ ಥರ ಬ್ಯಾಟ್ಗಳು. ಸೊ ಇದು BDM ಬ್ಯಾಟ್ ಇತ್ತು. ಸೊ ನನ್ನ ಮನೇಲಿ ನನ್ನ ಮಕ್ಕಳೆಲ್ಲ ಅದರೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇದನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಬ್ಯಾಟ್ ನನಗೆ ಅಷ್ಟು ವರ್ಷ ಬಂತು. ಓಕೆ, ಬಟ್ ಇದು ನಿಮಗೆ ಆವಾಗಲೇ ನಾನು ತೊಗೊಂಡಿದ್ದು ಇದು SG ಬ್ಯಾಟ್. ಇದು SG ಕಂಪ್ನಿ ಬ್ಯಾಟ್ ಬಂತು, ಸ್ಟಿಕ್ಕರ್ ಎಲ್ಲ ಹೋಗಿದೆ. ಇಲ್ಲಿ ನೋಡಿದ್ರೆ ನೀವು ಇದು ಕೂಡ ಹಳೆ ಬ್ಯಾಟು, ಇನ್ನೂ ಏನು ಡ್ಯಾಮೇಜ್ ಆಗಿಲ್ಲ ಇದು. ಓಕೆ, ಬಟ್ ಇಲ್ಲಿ ಇದು ಮುರಿದೋಗಿದೆ, ಅದನ್ನು ನಾನು ಡ್ಯಾಮೇಜ್ ಅಂತ ಕನ್ಸಿಡರ್ ಆಗಲ್ಲ. ಇಟ್ಸ್ ನಾರ್ಮಲ್ ವೇರ್ ಆ್ಯಂಡ್ ಟೇರ್. ಸೊ ಬಜೆಟ್ ಒಂದು ಇಂಪಾರ್ಟೆಂಟು, ಆ್ಯಂಡ್ ನಿಮ್ಮ ಲೆವೆಲ್ ಆಫ್ ಪ್ಲೇಯಿಂಗ್ ಇಂಪಾರ್ಟೆಂಟು. ನೀವು ಕ್ಯಾಶುವಲ್ ಆಡ್ತಿದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಬ್ಯಾಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬಟ್ ರಿಮೆಂಬರ್, ಒಳ್ಳೆ ಬ್ಯಾಟ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತಲ್ಲ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಇಂಪಾರ್ಟೆಂಟ್, ನೀವು ಅಂಗಡಿಯಲ್ಲಿ ಹೋಗಿ ಸ್ವತಃ ಹೋಗಿ ಬ್ಯಾಟ್ನ ತೊಗೊಂಬರೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಹಾಗಾಗಿ ಮಾಡೋದ್ರಿಂದನೇ ನಿಮಗೆ ಅದು ಕರೆಕ್ಟಾಗಿ ಸಿಗುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್. ನಾವು ಬ್ಯಾಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಪ್ರೈಸ್ ಆಯಿತು, ನಿಮ್ಮ ಬ್ಯಾಟಿಂಗ್ ಆರ್ಡರ್ ಆಯಿತು, ನಿಮ್ಮ ಬ್ಯಾಟಿಂಗ್ ಸ್ಟೈಲ್ ಆಯಿತು, ಇದೆಲ್ಲ ನೀವು ತುಂಬ ಇಂಪಾರ್ಟೆಂಟಿಂದ ಗಮನ ಇಟ್ಟು ಕೇಳಬೇಕು. ಫಾರ್ ಎಕ್ಸಾಂಪಲ್, ಹೆವಿ ಬ್ಯಾಟ್ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ನಾನು ಜಾಸ್ತಿ ಜೋರಾಗಿ ಹೊಡೆಯೋಲಿಕ್ಕೆ ನೋಡಲ್ಲ. ಓಕೆ, ನಾನು ಟೈಮಿಂಗ್ ಮೇಲೆ, ಪಂಚ್ ಮೇಲೆ ರಿಲೈ ಮಾಡ್ತೀನಿ. ಸೊ ಹಾಗಾಗಿ ಹೆವಿ ಬ್ಯಾಟಿಂದ ಏನಾಗುತ್ತೆ ಅಂದರೆ ನನಗೆ ಈಸಿಯಾಗಿ ಸುಮಾರು ಎಫರ್ಟ್ ಹಾಕ್ತೇನೆ ನಾನು ಶಾರ್ಟ್ಸ್ನ ಆಡ್ಬೋದು. ಸೊ ಹಾಗಾಗಿ ಈ ಬ್ಯಾಟ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಹ್ಯಾಂಡಲ್ ಕೂಡ ಚೇಂಜ್ ಇದೆ. ಇದ್ರದ್ದು ಓವಲ್ ಹ್ಯಾಂಡಲ್ ಅಂತ ಕರೀತಾರೆ ಇದನ್ನು. ಇದು ರೌಂಡ್ ಇಲ್ಲ, ಇಲ್ಲಿ ಬಾಟಮಲ್ಲಿ ಸ್ವಲ್ಪ ಫ್ಲ್ಯಾಟ್ ಇದೆ, ಇಲ್ಲಿ ನನಗೆ ಬಾಟಮ್ ಹ್ಯಾಂಡ್ ಹಿಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಹ್ಯಾಂಡಲ್ ಕೂಡ ಡಿಫ್ರೆಂಟ್ ಇರುತ್ತೆ. ಬ್ಯಾಟ್ ಚೂಸ್ ಮಾಡಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮಗೆ ಅದು ಸರಿ ಅನಿಸ್ತಿದ್ರೆ ಆ ರೀತಿ ಬ್ಯಾಟ್ನ ನೀವು ತೊಗೊಳ್ಳಿ. ಓಕೆ, ನಾವು ಕಮಿಂಗ್ ಟು ಬ್ಯಾಟ್ ಸೆಲೆಕ್ಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ನೋಡಬೇಕು ಅಂತಂದರೆ, ಸುಮಾರು ಜನ ಗ್ರೇನ್ಸ್ ನೋಡ್ತೀರಾ, ಗ್ರೇನ್ಸ್ ನೋಡಬೇಡಿ. ಓಕೆ, ಫಸ್ಟ್ ಥಿಂಗ್ ಇಸ್ ನೀವು ಪಿಕಪ್ ನೋಡಿ. ಓಕೆ, ಬ್ಯಾಟ್ದು ಪಿಕಪ್, ಬ್ಯಾಟ್ ಎತ್ಬಿಟ್ಟು ಹೇಗೆ ಫೀಲ್ ಆಗ್ತಾ ಇದೆ. ವೇಯಿಂಗ್ ಸ್ಕೇಲ್ ಮೇಲೆ ಇಟ್ಬಿಟ್ಟು ಸರ್ ಇದು 1100 ಗ್ರಾಮು ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, 1100 ಗ್ರಾಮ್ಸ್, 1200 ಗ್ರಾಮ್ಸ್ ಆ ವೇಟ್ ಸ್ಕೇಲ್ ಮೇಲೆ ಹೋಗ್ಬಿಡಿ. ಬ್ಯಾಟ್ನ ಕೈಯಲ್ಲಿ ಎತ್ತಿ ನೋಡಿ. ಓಕೆ, ಹೇಗೆ ಫೀಲ್ ಆಗ್ತದೆ, ಹೇಗೆ ಲಿಫ್ಟ್ ಆಗ್ತದೆ. ಸುಮಾರು ಬ್ಯಾಟು 1200 ಇದ್ರೂ ಕೂಡ ಲಿಫ್ಟ್ ಮಾಡಿದಾಗ ತುಂಬ ಈಸಿ ಅನಿಸುತ್ತೆ. ಸೊ ಬ್ಯಾಟ್ನ ಎತ್ತಿ ನೋಡಿ, ಫೀಲ್ ಮಾಡಿಕೊಂಡು ಅಂಗಡಿಯಲ್ಲಿ ಹೋಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಎರಡನೇ ವಿಷಯ ಏನಂದರೆ, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಿಮ್ಮ ನಂಬರ್ ಆಫ್ ಗ್ರೇನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಬ್ಯಾಟಲ್ಲಿ ನೀವು ನೋಡ್ತಾ ಇದ್ದೀರಾ 1 2 3 4 5 6 6 ಗ್ರೇನ್ಸ್ ಇದೆ. ಅಟ್ಲೀಸ್ಟ್ 6 ಗ್ರೇನ್ ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದರಲ್ಲಿ 2 ಪಾಯಿಂಟ್ ಇದೆ. ಒಂದು, ಕಡಿಮೆ ಗ್ರೇನ್ಸ್ ಇತ್ತಂದರೆ ಬ್ಯಾಟ್ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಓಕೆ, ಬಟ್ ಜಾಸ್ತಿ ಗ್ರೇನ್ಸ್ ಇತ್ತಂದರೆ ಪಂಚ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ನೀವು ಎರಡರ ಮಧ್ಯ ಟ್ರೇಡ್ ಆಫ್ ಇದೆ ಇದು. ಓಕೆ, ಟ್ರೇಡ್ ಆಫ್ ಅಂತಂದರೆ ನೀವು ಎರಡೂ ಒಳ್ಳೆಯದೇ, ನಿಮಗೆ ಯಾವ್ದು ಇಂಪಾರ್ಟೆಂಟು. ಓಕೆ, ಬ್ಯಾಟ್ ಪಂಚ್ ಇಂಪಾರ್ಟೆಂಟು ಅಥವಾ ಬ್ಯಾಟ್ ಲಾಂಜಿವಿಟಿ ಇಂಪಾರ್ಟೆಂಟು ಅನ್ನೋದನ್ನು ಡಿಸೈಡ್ ಮಾಡಿ. ಇದರ ಅರ್ಥ ಏನು ಅಂತಂದರೆ, ಕಡಿಮೆ ಗ್ರೇನ್ಸ್ ಇದ್ದರೆ ಜಾಸ್ತಿ ದೂರ ಹೋಗಲ್ಲ ಅಂತಲ್ಲ, ಹೋಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಕಂಪೇರ್ಡ್ ಟು ಜಾಸ್ತಿ ಗ್ರೇನ್ಸ್ ಇರೋ ಬ್ಯಾಟಿಂದ. ಓಕೆ, ಆ್ಯಂಡ್ ಜಾಸ್ತಿ ಗ್ರೇನ್ಸ್ ಬ್ಯಾಟ್ ಕಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ರಿಮೆಂಬರ್ ದಟ್. ಅಗೇನ್ ದಟ್ ಈಸ್ ಒನ್ ಥಿಂಗ್. ದೆನ್ ಬರುತ್ತೆ ವುಡ್ ಕ್ವಾಲಿಟಿ. ವುಡ್ಡು ನೀವು ತೊಗೋಬೇಕಾದ್ರೆ ಇವಾಗ ಸುಮಾರು ಸತಿ ನಾನು ನೋಡ್ತಾ ಇದ್ದೀನಿ, ಬೆಳ್ಳಗಿರುತ್ತೆ, ಫುಲ್ ವೈಟ್ ಇರುತ್ತೆ. ಪ್ಲೀಸ್ ಅದನ್ನು ತೊಗೊಳಿಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಥಿಂಗ್ ಆ್ಯಂಡ್ ಫಾರ್ಮೋಸ್ಟ್, ವೈಟ್ ವುಡ್ ನೋಡಿದ ತಕ್ಷಣ ಬಿಟ್ಬಿಡಿ ಅದನ್ನು. ಓಕೆ, ಅದು ಡೆಫಿನೆಟಾಗಿ ಮುರಿದೋಗುತ್ತೆ. ಆ್ಯಂಡ್ ಇವಾಗ ಇನ್ನೊಂದಿಷ್ಟು ವುಡ್ಗಳನ್ನ ನೋಡಿದ್ದೀನಿ, ಹಿಂಗೆ ಎತ್ತಿದ್ರೆ ಸಿಕ್ಕಾಪಟ್ಟೆ ಲೈಟ್ ಇರುತ್ತೆ. ಯೂಶಲಿ ವುಡ್ ಅಷ್ಟು ಲೈಟ್ ಇರಲ್ಲ. ಆ ಲೈಟ್ ಬ್ಯಾಟ್ ಬಿದ್ದೋಯ್ತು. ಸೊ ಆ ಬ್ಯಾಟ್ಗಳು ಸುಮಾರು
ಕಾಸ್ಟ್ಲಿ ಇರುತ್ತೆ, 50,000 ಮೇಲೆ ಇರುತ್ತೆ, ತುಂಬ ಲೈಟ್ ಇರೋ ಬ್ಯಾಟ್ಗಳು. ಬಟ್ ಕೆಲವೊಂದಿಷ್ಟು ಟೈಮು ಈ 4,000 5,000 ರೂಪಾಯಿ ಬ್ಯಾಟ್ಗಳು ಮಾರ್ತಾ ಇದ್ದಾರೆ ತುಂಬ ಜನ ಅಂಗಡಿಯಲ್ಲಿ. ಅದನ್ನು ನೀವು ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ವೈಟ್ ಇರುತ್ತೆ, ಫುಲ್ ಲೈಟ್ ಇರುತ್ತೆ, ಅದು ಜಲ್ದಿ ಮುರಿದೋಗುತ್ತೆ. ಆ ಬ್ಯಾಟ್ಗಳನ್ನ ಮಾತ್ರ ನೀವು ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ದ್ಯಾಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಥಿಂಗ್, ವುಡ್ ಕಲರ್ ಸ್ವಲ್ಪ ರೆಡಿಶ್, ಸ್ವಲ್ಪ ವುಡ್ ಕಲರ್ ಇರಬೇಕು. ಓಕೆ, ಪ್ಯೂರ್ ವೈಟ್ ಥರ ಇರಬಾರ್ದು, ಅದನ್ನು ಒಂದು ಗಮನ ಕೊಡಿ. ನಾನು ಗ್ರೇನ್ಸ್ ಹೇಳಿದೆ, ವುಡ್ ಕಲರ್ ಹೇಳಿದೆ. ಬ್ಯಾಟ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಈ ವುಡ್ಡು ನೀವು ನೋಡಿದ್ರೆ ಇಲ್ಲಿ ತುಂಬ ನಾಟ್ಸ್ ಇದೆ, ಇಲ್ಲಿ ನಾಟ್ಸ್ ಅಂತ ಕರೀತಾರೆ ಇದನ್ನು. ಫಾರ್ ಎಕ್ಸಾಂಪಲ್ ಇದು ಒಂದು ನಾಟ್. ಓಕೆ, ಈ ರೀತಿ ನಾಟನ್ನು ನೀವು ಯೂಶ್ವಲಿ ತೊಗೋಬಾರ್ದು. ನಾನು ತೊಗೊಂಡಿದ್ದೀನಿ ಬಿಕಾಸ್ ಇಟ್ಸ್ ಅ ಪ್ರಾಕ್ಟೀಸ್ ಬ್ಯಾಟ್. ಈ ನಾಟಿಂದ ಏನಾಗುತ್ತೆ ಅಂತಂದರೆ ಬ್ಯಾಟ್ ಬಾಳ್ಕೆ ಬರುತ್ತೆ, ಬಟ್ ಪಂಚ್ ಇರೋದೇ ಇಲ್ಲ. ಅಗೇನ್ ನನಗೆ ಪ್ರಾಕ್ಟೀಸ್ ಬ್ಯಾಟು, ನನಗೆ ಪಂಚ್ ಅವಶ್ಯಕತೆ ಇಲ್ಲ, ನಾನು ರನ್ಸ್ ಇದರಲ್ಲಿ ಮಾಡ್ತಾ ಇಲ್ಲ. ಸೊ ನನಗೆ ಬ್ಯಾಟ್ ಬಾಳ್ಕೆ ಅಂದರೆ ತುಂಬ ದಿವಸ ಬರಬೇಕು, ಅದು ನನ್ನ ಪರ್ಪಸ್. ಸೊ ಹಾಗಾಗಿ ನಾಟ್ಸ್ ಇಲ್ಲಿದೆ, ಇಟ್ಸ್ ಓಕೆ. ಬಟ್ ನೀವು ಮ್ಯಾಚ್ಗೋಸ್ಕರ ತೊಗೊತಿದ್ದೀರಾ, ರನ್ಸ್ಗೋಸ್ಕರ ತೊಗೊತಿದ್ದೀರ ಅಂದರೆ ಈ ನಾಟ್ಸ್ನ ಅವಾಯ್ಡ್ ಮಾಡಿ. ಇಲ್ಲಿ ಕೂಡ ಇದೆ, ಇದು ಹಾರ್ಡ್ ವುಡ್ ಇದೆ ಸ್ವಲ್ಪ, ಇದು ಪಂಚ್ ಜಾಸ್ತಿ ಸಿಗಲ್ಲ, ಬಟ್ ಬಾಳ್ಕೆ ಬರುತ್ತೆ. ಸೊ ನಾಟ್ಸ್ ಇರಬಾರ್ದು, ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ಸ್ಪೆಷಲಿ ಇಲ್ಲಿ ಇದ್ದರೆ ಓಕೆ, ಬಟ್ ಈ ಜಾಗ ಇಲ್ಲಿಂದ ಇಲ್ಲಿವರೆಗೂ ನಾಟ್ಸ್ ಒಂದು ಕೂಡ ಇರ್ಬೋದು. ಓಕೆ, ಸೊ ಇಲ್ಲೊಂದಿದೆ ಬಾಟಮಲ್ಲಿ, ಇದರಿಂದ ಬಾಟು ಹಾರ್ಡ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೌಂಡ್ ತೋರಿಸ್ತೀನಿ ನಿಮಗೆ, ಕೆಲಸ ಇದೆಯಾ? ಟಕ್ 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 ಅನ್ನುತ್ತೆ, ಇದು ಡಿಫ್ರೆನ್ಸ್ ಇದೆ. ಇದು ನೀವು ನೋಡಿದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನೀವು ಬಾಲ್ನ ಹಾಕಿ ಹೊಡೆದ್ಬಿಟ್ಟು ನೋಡಿ ಎಷ್ಟು ಮೇಲೆ ಹೋಗ್ತಾ ಇದೆ, ಎಷ್ಟು ಪಿಂಗ್ ಆಗ್ತಾ ಇದೆ ಬಾಲ್, ಬೌನ್ಸಿ ಇದೆಯಾ ಇಲ್ವಾ ಅಂದ್ಬಿಟ್ಟು. ಓಕೆ, ಇದನ್ನು ನೀವು ಕೂಡ ಟೆಸ್ಟ್ ಮಾಡಿ ನೋಡ್ಬೋದು. ಇನ್ನೊಂದಿಷ್ಟು ಟೆಸ್ಟ್ ತೋರಿಸ್ತೀನಿ ನಿಮಗೆ, ನನ್ನ ಹ್ಯಾಮರ್ ಎಲ್ಲಿದೆ, ಬಾಲ್ ಎಲ್ಲಿದೆ, ಬಾಲ್ ಜೊತೆನೂ ತೋರಿಸ್ತೀನಿ. ಸೊ ಈ ವಿಷಯಗಳನ್ನು ನೀವು ಗಮನ ಇಟ್ಟು ನೋಡಿ, ಈ ರೀತಿ ನೀವು ಬ್ಯಾಟ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಸುಮ್ಮನೆ ಹೋಗ್ಬಿಟ್ಟು ಚೆನ್ನಾಗಿದೆ, 2,000 ರೂಪಾಯಿದಲ್ಲಿ ಸಿಕ್ತು, 1,000 ರೂಪಾಯಿದಲ್ಲಿ ಸಿಕ್ತು ಅನ್ನೋ ಮಾತ್ರ ನೋಡಬೇಡಿ. ಸೊ ರಿಕ್ಯಾಲಿಬ್ರೇಟ್ ಮಾಡ್ತಿದ್ದೀನಿ ಪಾಯಿಂಟ್ಸು. ಫಸ್ಟ್ ನಿಮ್ಮ ಪರ್ಪಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವು ಬ್ಯಾಟಿಂಗ್ ಆರ್ಡರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದ್ರ ಮೇಲೆ ನೀವು ಬ್ಯಾಟ್ ಸೆಲೆಕ್ಷನ್ ಮಾಡಿ. ಓಕೆ, ಹೆವಿ ಬೇಕಾ ನಿಮಗೆ, ಲೈಟ್ ಬೇಕಾ, ಅದನ್ನು ಡಿಸೈಡ್ ಮಾಡಿ. ಓಕೆ, ದೆನ್ ನಿಮ್ಮ ಬಜೆಟ್ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು 2 ಬ್ಯಾಟ್ ಇಟ್ಕೊಂಡಿದ್ದೀನಿ, ಒಂದು ಪ್ರಾಕ್ಟೀಸ್ ಬ್ಯಾಟು, ಒಂದು ಮ್ಯಾಚ್ ಬ್ಯಾಟ್ ಅಂದ್ಬಿಟ್ಟು. ಸೊ ನಿಮ್ಮ ಹತ್ರ ಬಜೆಟ್ ಇತ್ತು ಅಂದರೆ 2 ಬ್ಯಾಟ್ಗಳನ್ನ ಇಟ್ಕೊಳ್ಳಿ. ಕಾಶ್ಮೀರ್ ವಿಲೋ ಬ್ಯಾಟ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಯು ಕ್ಯಾನ್ ಬೈ ಕಾಶ್ಮೀರ್ ವಿಲೋ ಬ್ಯಾಟ್ಸ್, ಅದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಪ್ರಾಕ್ಟೀಸ್ ಬ್ಯಾಟ್ ಏನಿದೆಯಲ್ಲ ಇವಾಗ ನಾನು ತೋರಿಸಿದ್ನಲ್ಲ, ಆ ಬ್ಯಾಟು ತುಂಬ ಚೆನ್ನಾಗಿದೆ ಪಂಚ್, ಬಟ್ ಅದಕ್ಕೆ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ 1 ವರ್ಷ ಆಯಿತು ಅದನ್ನು ಯೂಸ್ ಮಾಡ್ತೀನಿ. ಸೊ ಹಾಗೆ ಇವಾಗ ಅದ್ರದ್ದು ರಿಸಲ್ಟ್ಸ್ ಬರ್ತಾ ಇದೆ. ಸೊ ಕಾಶ್ಮೀರ್ ವಿಲೋ ಕೂಡ ಚೆನ್ನಾಗಿ ಬರುತ್ತೆ ಬಾಳ್ಕೆ, ಆ್ಯಂಡ್ ಪಂಚ್ ಕೂಡ ಚೆನ್ನಾಗಿ ಬರುತ್ತೆ, ಬಟ್ ಅದು ಟೈಮ್ ತೊಗೊಳುತ್ತೆ. ಓಕೆ, ದೆನ್ ಅದಾದಮೇಲೆ ನಿಮ್ಮ ವುಡ್ ಡಿಸೈಡ್ ಆದಮೇಲೆ, ನಿಮ್ಮ ಬಜೆಟ್ ಡಿಸೈಡ್ ಆದಮೇಲೆ ಪಿಕಪ್ ನಾನು ಹೇಳಿದೆ, ಪಿಕಪ್ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಬ್ಯಾಟ್ ಎದ್ಬಿಟ್ಟು ನೋಡಿ, ಆನ್ಲೈನ್ ತೊಗೋಬೇಡಿ. ಐ ಗೋ ಟು ದ ಶಾಪ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಬಟ್ ಶಾಪ್ಗೆ ಹೋಗಿ ನಿಮಗೆ ಎತ್ಬಿಟ್ಟು ನೋಡ್ಬೇಕು ಬ್ಯಾಟು. ಒಂದು ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ಹೋಗಿ ಆ ಅಂಗಡಿಯಲ್ಲಿ ಎತ್ಕೊಂಡು ನೋಡಿ. ಸೊ ಬ್ಯಾಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದೇ ಅಂಗಡಿನ ಸೆಲೆಕ್ಟ್ ಮಾಡಿ ಅಲ್ಲೇ ಕ್ಲೋಸ್ ಮಾಡಬೇಡಿ. ಡೀಲ್ ಅಲ್ಲಿ ಸಿಗಲಿಲ್ಲ ಅಂದರೆ ಹೋಗಿ 1 ವಾರ ಬಿಟ್ಬಿಟ್ಟು ಬನ್ನಿ, 1 ತಿಂಗಳು ಬಿಟ್ಬಿಟ್ಟು ಬನ್ನಿ, ಬಟ್ ಬ್ಯಾಟ್ ಮಾತ್ರ ನಿಮಗೆ ಮನಸ್ಸಿಗೆ ತೃಪ್ತಿ ಆಗೋವಂಥದ್ದನ್ನು ಪಿಕಪ್ ತೊಗೊಳ್ಳಿ. ದೆನ್ ಗ್ರೇನ್ಸ್ ಡಿಸೈಡ್ ಮಾಡಿ. ಕಡಿಮೆ ಗ್ರೇನ್ಸ್ ಇತ್ತಂದರೆ ಬಾಳ್ಕೆ ಬರುತ್ತೆ, ಆದರೆ ಪಂಚ್ ಇರಲ್ಲ. ಜಾಸ್ತಿ ಗ್ರೇನ್ಸ್ ಇದ್ದರೆ ಪಂಚ್ ಇರುತ್ತೆ, ಬಟ್ ಜಾಸ್ತಿ ಬಾಳ್ಕೆ ಬರಲ್ಲ. ಇದನ್ನು ನೀವು ನೋಡಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಆಮೇಲೆ ನಾಟ್ಸ್ ಇದೆಯಲ್ಲ, ನಾಟ್ಸ್ ಎಲ್ಲೂ ಇಲ್ಲಿ ಇರಬಾರ್ದು. ಓಕೆ, ಫ್ರಂಟಲ್ಲಿ. ಓಕೆ, ನಾಟ್ಸ್ ಇಲ್ಲದೇ ಇರೋ ಬ್ಯಾಟ್ ಕೂಡ ಸಿಗುತ್ತೆ, ಬಟ್ ಅದು ಸುಮಾರು ಎಕ್ಸ್ಪೆನ್ಸಿವ್ ಆಗುತ್ತೆ, 50,000 ಮೇಲೆ ಹೋಗುತ್ತೆ ಅದು. ನಾಟ್ಸ್ ಇರೋ ಬ್ಯಾಟು 10,000 ಸಿಗುತ್ತೆ, ಬಟ್ ಅದು ನಾಟ್ಸ್ ಇಲ್ಲಿರಬಾರ್ದು. ಓಕೆ, ಡಿಸೈಡ್ ಮಾಡಿ. ಆ್ಯಂಡ್ ಅದಾದಮೇಲೆ ಇನ್ನೇನು ವಿಷಯ ಅಂತಾರೆ, ವುಡ್ ಕಲರ್ ಬಗ್ಗೆ ನಾನು ಕಡೆ ಹೇಳಿದೆ. ತುಂಬ ವೈಟ್ ಇರೋ ವುಡ್ಗಳನ್ನು ತೊಗೊಬೇಡಿ, ತುಂಬಾ ಲೈಟ್ ಇರುವಂಥ ಬ್ಯಾಟ್ಗಳನ್ನು ತೊಗೊಬೇಡಿ, ಅದು ಮುರಿದೋಗ್ಬಿಡುತ್ತೆ, 2 ಪೀಸ್ ಆಗ್ಬಿಡುತ್ತೆ. ಓಕೆ, ಸೊ ಇದಿಷ್ಟು ವಿಷಯ ಗಮನ ಕೊಡಿ. ಇಷ್ಟನ್ನು ನೀವು ಚೆನ್ನಾಗಿ ನೋಡಿದ್ರೆ ಬ್ಯಾಟ್ನ, ನಿಮಗೆ ಒಳ್ಳೆ ಬ್ಯಾಟ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಅಗೇನ್ ಆ್ಯಸ್ ಯೂಶ್ವಲ್ ನಿಮ್ಗೇನೇ ಕಮೆಂಟ್ಸ್ ಇದ್ದರು, ನಿಮ್ಗೇನೇ ಡೌಟ್ಸ್ ಇದ್ರೂ ಈ ಕಮೆಂಟ್ಸಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.